ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹೆಂಗಿದ್ರಿ ಎಲ್ಲರೂ? ಇವತ್ತಿಂದ ವಿಡಿಯೋ ಏನಪ್ಪಾ ಅಂದ್ರೆ, ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಫಸ್ಟ್ ನಾವು ಏನು ತಗೊಂಡು ಹೋಗಬೇಕು, ಹಾಲು ಉಗ್ಸೋಕ್ಕಿಂತ ಮುಂಚೆವಾಗಿ ನಾವು ಮನೆ ಒಳಗೆ ಏನು ತೊಗೊಂಡು ಹೋಗಬೇಕು, ಏನು ತೊಗೊಂಡು ಹೋಗಬಾರ್ದು ಅನ್ನೋಂಥದ್ದು ವಿಡಿಯೋ ಇವತ್ತು ನಾ ಹೆಂಗೆ ಮಾಡೀನಿ ಅಂತೇಳಿ. ಬರೀ ಹಂಗಾರೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಇದು ಫಸ್ಟ್ ಟೈಮ್ ಏನಾದ್ರೆ ನಮ್ಮ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ಹಂಗಾರೆ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡೋಣ. ನೋಡಿರಿ, ನಾನು ರಾತ್ರಿ ಎಲ್ಲ ದೀಪಗಳನ್ನು ತೊಳೆದ ರೆಡಿ ಮಾಡಿ ಇಟ್ಕೊಂಡೇನಿ. ಯಾಕಂದ್ರೆ ಬೆಳಿಗ್ಗೆ ಅರ್ಜೆಂಟ್ ಒಳಗೆ ಆಗಂಗಿಲ್ಲ. ಇವಾಗ ನಾನು ಏನೇನು ಬೇಕಲ್ಲ ಎಲ್ಲ ತೆಗೆದಿಟ್ಕೊಂಡ್ಬಿಡತ್ತೀನಿ. ಅಲ್ಲಿ ತೊಗೊಂಡು ಹೋಗಕ್ಕೆ ನೋಡಿರಿ ಏನೇನು ಬೇಕಂದ್ರೆ, ಇಲ್ಲಿ ನೋಡಿರಿ ಏನೇನು ತೊಗೊಂಡೇನಿ. ಹೆಸರು ಕಾಳು ತೊಗೊಂಡೇನಿ, ಹುಣಸೆ ಹಣ್ಣು, ಹೆಸರು ಬೇಳೆ, ತೊಗರಿಬೇಳೆ, ಅಕ್ಕಿ, ಸಕ್ಕರೆ, ತುಪ್ಪ, ಬೆಲ್ಲ ತೊಗೊಂಡೇನಿ. ಇಲ್ಲಿ ಹೂವು ತೊಗೊಂಡೇನಿ ಮತ್ತು ಸಾಲ್ಟ್ ತೊಗೊಂಡೇನಿ. ಇಲ್ಲಿ ಒಂದು ಚರ್ಗಿ ನೀರು ತುಂಬಿಟ್ಕೊಂಡೇನಿ. ಬಿಂದಿಗೆ ಒಳಗೆ ತೊಗೋತಾರು, ನಮ್ಮ ಮನ್ಯಾಗ ಬಿಂದಿಗೆ ಇಲ್ಲ, ಸೊ ಹಾಗಾಗಿ ನಾನು ಒಂದು ಚಮ್ ನೀರು ತುಂಬಿಟ್ಕೊಂಡೇನಿ. ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ನೋಡಿರಿ, ಅರ್ಶಿನ ಕುಂಕುಮ ತೊಗೊಂಡೇನಿ. ನೋಡಿರಿ, ಹಂಗೆ ಒಳಗೆ ಹೋಗಬಾರ್ದು. ಫಸ್ಟ್ ಹೊಸ್ಲ ತೊಳೆದು ಹೊಸ್ಲ ಪೂಜೆ ಮಾಡಿ ಆಮೇಲೆ ಹೋಗಬೇಕು. ಒಂದು ಚಮ್ ನೀರು ತೊಗೊಂಬಂದಿದ್ನಿಲ್ಲ, ಅದನ್ನು ದೇವ್ರ ಮನೆಯೊಳಗಿಟ್ಟು ಅದಕ್ಕೆ ನಾನು ಅರಿಶಿನ ಮತ್ತು ಕುಂಕುಮ ಒಂದು ಹೂವು ಹಾಕಿ ಗಂಗೆ ಪೂಜೆ ಮಾಡ್ಕೊಳತ್ತೀನಿ. ಈ ಥರ ಮಾಡ್ಕೋಬೇಕು. ಹಳೆ ಮನೆಯಿಂದ ನಾವು ಒಂದು ಚಿಕ್ಕ ಬಿಂದಿಗೆ ನೀರು ತೊಗೊಂಬರ್ಬೇಕು. ನಮ್ಮ ಮನೆಯೊಳಗೆ ಬಿಂದಿಗೆ ಇಲ್ಲ, ಹಾಗಾಗಿ ಚಂಬೊಳಗೆ ತೊಗೊಂಬಂದೇನಿ, ಚರ್ಗಿ ಒಳಗೆ. ಆಮೇಲೆ ನಾವು ದೇವ್ರ ಪೂಜೆನ ಮಾಡ್ಕೋಬೇಕು. ದೇವ್ರ ಫೋಟೋ ಯಾವ್ದು ತೊಗೊಂಬರ್ಬೇಕಂದ್ರೆ, ನಮ್ಮ ಮನೆ ದೇವ್ರ ಫೋಟೋ, ಲಕ್ಷ್ಮೀ ಫೋಟೋ, ಗಣಪತಿ ಫೋಟೋ ಇದ್ರೆ ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್, ಏನೇನು ತೊಗೊಂಬರ್ಬೇಕು ಅಂಥೇಳಿ. ನಾನು ಇನ್ನೊಂದು ಸತಿ ಹೇಳ್ತೀನಿ, ಯಾಕಂದರೆ ವಿಡಿಯೋ ಒಳಗೆ ಅಷ್ಟೊಂದು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ, ಅರ್ಥ ಆಗೋಂಗಿಲ್ಲ ಅಂಥೇಳಿ. ಫಸ್ಟ್ ನಾವು ಗೃಹಿಣಿ ಆದವರ ಒಂದು ಬಿಂದಿಗೆ ನೀರು ತುಂಬ್ಕೊಂಡು ಬರಬೇಕು. ಅರ್ಧ ಅಲ್ಲ ಫುಲ್ ತುಂಬ್ಕೊಂಡು ಬರಬೇಕು. ಹೊಚ್ಲ ತೊಳ್ಯಾಕ ಅಂತೇಳಿ ಒಂದು ಚೊಂಬ್ ನೀರನ್ನು ಸಪ್ರೇಟಾಗಿ ತೊಗೊಂಬರ್ಬೇಕು. ಒಂದು ಬಿಂದಿಗೆ ನೀರೇನು ತೊಗೊಂಬಂದಿರ್ತಿಲ್ಲ ಅದು ಪೂಜೆ ಮಾಡಾಕ. ಹೊಚ್ಲ ತೊಳ್ಯಾಕೆಲ್ಲ ನಾವು ಬೇರೆ ಸಪ್ರೇಟಾಗಿ ನೀರು ತೊಗೊಂಬರ್ಬೇಕು. ಫಸ್ಟ್ ಹಂಗೆ ಒಳಗಡೆ ಬರಂಗಿಲ್ಲ. ಫಸ್ಟ್ ಅಲ್ಲಿ ಹೊರಗಡೆನೆ ಹೊಚ್ಲ ತೊಳೆದು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಹೂವಿಟ್ಟು ಪೂಜೆ ಮಾಡಿ ಆಮೇಲೆ ಒಳಗೆ ಬರಬೇಕು. ಗೃಹಿಣಿ ಆದವಳು ಫಸ್ಟು ಬಿಂದಿಗೆ ತೊಗೊಂಡು ಒಳಗಡೆ ಬರಬೇಕು. ಆಮೇಲೆ ಅವ್ರ ಗಂಡ ಇರ್ತಾರಲ್ಲ, ಅವ್ರ ಗಂಡ ಇರಲಿ, ಮನೆಯವ್ರು ಯಾರು ಇರಲಿ, ದೊಡ್ಡವರು, ಅವರು ದೇವ್ರ ಫೋಟೋನ ತಗೊಂಡು ಹಿಂದೆಯಿಂದ ಬರಬೇಕು. ನಿಮ್ಮ ಮನೇಲಿ ಜಾಸ್ತಿ ಜನ ಏನಾದರೂ ಇದ್ದರೆ ಅವರೆಲ್ಲ ತುಳಸಿ ಮತ್ತು ಸಿರಿಧಾನ್ಯಗಳನ್ನು ಇವನ್ನೆಲ್ಲ ತೊಗೊಂಬರ್ಬೋದು, ಪೂಜೆ ಸಾಮಾನೆಲ್ಲ. ಫಸ್ಟ್ ಮನೆ ಒಳಗೆ ಬರಬೇಕಂದ್ರೆ ಒಂದು ಬಿಂದಿಗೆ ನೀರು ತೊಗೊಂಬರ್ಬೇಕು. ಹಳೆ ಮನೆಯಿಂದ ಹಾಗೆ ಬರೋಂಗಿಲ್ಲ, ಅಂದರೆ ಯಾವುದೇ ಮನೆ ಶಿಫ್ಟ್ ಮಾಡೋದಾಗಲಿ ಆ ಥರ ಎಲ್ಲ ಮಾಡಬೇಡಿ. ಫಸ್ಟ್ ಪೂಜೆ ಮಾಡಿ ಒಂದು ಬಿಂದಿಗೆ ನೀರು ತೊಗೊಂಬಂದು ಪೂಜೆ ಮಾಡಿ ಹಾಲು ಉಗ್ಸಿ ಆಮೇಲೆ ಮನೆಯೆಲ್ಲ ಶಿಫ್ಟ್ ಮಾಡ್ಬೋದು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಈ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.